ಯಾಕಂದರೆ ಭೂಮಿ ಮೇಲಿರುವಂಥ ಸರ್ವಮಾನರು ಆ ಸರ್ವೇಶ್ವರನ ಮಕ್ಕಳಾಗಿದ್ದೀವಿ. ಇವಾಗ ಅಣ್ಣನ ತಮ್ಮನ ಹಣವನ್ನು ದೋಚ್ಕೋಬೇಕಂತ ಹೋಯ್ತೀಯಾ? ನಾವೆಲ್ಲರೂ ದೇವರ ಮಕ್ಕಳು. ಇವಾಗ ಭೂಮಿ ಮೇಲಿರುವಂಥ ಸರ್ವರು ದೇವರ ಮಕ್ಕಳಾಗಿರುವಾಗ ನಾವೆಲ್ಲ ಏನಾಗಬೇಕು? ಒಬ್ರಿಗೊಬ್ರು ಸಂಬಂಧಿಕರು, ರಕ್ತ ಸಂಬಂಧ, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು. ಹೌದು ಪ್ರೇರೆ, ವಯಸ್ಸಲ್ಲಿ ದೊಡ್ಡವರಾಗಿದ್ದರೆ ತಂದೆ ತಾಯಿ ಸಮಾನದವರು. ನಾವೆಲ್ಲ ಒಂದೇ ಪ್ರೇರೆ. ಒಬ್ರಿಗೊಬ್ರು ನಾವು ಹಣ ದೋಚ್ಕೋಬೇಕು, ಅವನ ಹಣನ ಹೊಡ್ಕೊಂಡು ನಾನು ಶ್ರೀಮಂತನಾಗಬೇಕು, ಅವ್ನು ಭಿಕಾರಿಯಾಗಿ ರೋಡಲ್ಲಿ ಅಲ್ಲಿಬೇಕು, ಅಥವಾ ಅವನು ಆತ್ಮಹತ್ಯೆ ಮಾಡ್ಕೊಂಡು ಸಾಯಬೇಕು ಅಂತ ಆ ಆಲೋಚನೆಯಲ್ಲಿ ನಾವು ಹೋಯ್ತೀವಿ. 10 ಜನದ ದುಡ್ಡನ್ನು ನಾವು ಹೊಡ್ಕೋಬೇಕಂತ ಆಲೋಚನೆ ಮಾಡ್ತೀವಿ. ಒಂದು ಸಾರಿ ಹೊಡ್ಕೋತೀವೇನೋ, ಒಂದು ಸಾರಿ ಏನು ಮಾಡ್ತಾರೆ, ನಾವು ಬಹಳ ಜ್ಞಾನವಂತರಾಗಿ ಚಿಕ್ಕ ವಯಸ್ಸಲ್ಲಿ ಏನು ಮಾಡ್ತಾಯಿದ್ದೋ ಅಂದರೆ, ಕೋಳಿ ಅಥವಾ ಪಾರಿವಾಳ ಹಿಡಿಬೇಕಂದ್ರೆ ಏನು ಮಾಡ್ತಾಯಿದ್ದೋ ಅಂದರೆ, ಒಂದು ಪುಟ್ಟಿ, ಓಕೆನಾ, ಒಂದು ಪುಟ್ಟಿ, ಆ ಪುಟ್ಟಿಗೆ ಒಂದು ಕಡ್ಡಿ ಕಟ್ಟಿ ಅದಕ್ಕೊಂದು ದಾರ ಕಟ್ಟಿ, ದಾರ ತುಂಬ ಉದ್ದ ಬಿಡ್ತಾಯಿದ್ದು. ದಾರ ತುಂಬ ಉದ್ದ ಬಿಟ್ಟು ದಾರ ಅಲ್ಲಿ ಹಿಡ್ಕೊಂಡು ನಿಂತ್ಕೊಂಡಿರ್ತಾಯಿದ್ದು. ಇಲ್ಲಿ ರಾಗಿನೋ ಇಲ್ಲ ಮುಂತಾದ ಕಾಳು ಪಕ್ಷಿಗಳಿಗೆ ಏನು ಇಷ್ಟನೋ ಅದನ್ನು ಹಾಕಿ ಕಾಯ್ತಾಯಿದ್ದು. ಹಕ್ಕಿ ಬರೋದು, ಬಂದು ಒಂದೊಂದು ಕಾಳೆ ತಿನ್ನೋದು, ಬಹಳ ಸುಖ ಪಡೋದು, ಬಹಳ ಸಂತೋಷ ಪಡೋದು. ಆಹಾ, ಇಂಥ ಬರಗಾಲದಲ್ಲಿ ಇಂಥ ಜಾಗದಲ್ಲಿ ಯಾರಪ್ಪ ಇಂಥ ಆಹಾರ ಹಾಕೋರೆ ಅಂತ ಏನು ಮಾಡೋದು, ಸಂತೋಷದಿಂದ ತಿನ್ನೋದು. ತಿಂತ ಅಲ್ಲಿರುವಂಥ ನಾವು ಕಡ್ಡಿಯನ್ನು ಎಳೆದು ಪುಟ್ಟಿಯನ್ನು ಮುಚ್ತಾಯಿದ್ದು. ಓಕೆನಾ? ಅದೇ ರೀತಿ ಪ್ರೇರೆ, ದುಷ್ಟಶಕ್ತಿ ಅನ್ನೋದು ನಿಮಗೆ ಹಣ ಬರೋ ಥರ ಮಾಡ್ತಾನೆ. ಸ್ಟಾರ್ಟಿಂಗು ನೀವು ಏನೂ ಇಲ್ಲ ಅಂದರೂ ಹಣ ಹೊಡ್ಕೊಬರೋ ಥರ ಮಾಡ್ತಾನೆ. 10ರಷ್ಟು ಹಿಂದಕ್ಕೆ ತಗೋತಾನೆ ಅವನು. ನೋಡಿ ಬೇ, 10 ಜನ ಒಂದು ಕಡೆ ಆಟ ಆಡ್ತಾರೆ, ಅದರಲ್ಲಿ ಗೆಲ್ಲೋದೇ ಒಬ್ಬರು ಇಬ್ಬರು. ಅವನು ತಗೊಂಡು ಆ ಹಣ ಏನು ಮಾಡ್ತಾನೆ ಗೊತ್ತಾ? ಇಲ್ಲದ್ರೆ ಸ್ಪೀಡ್ ಆಟಕ್ಕೆ ಹೋಗ್ತಾನೆ, ಇಲ್ಲದ್ರೆ ಬಾರ್ಗೆ ಹೋಗ್ತಾನೆ. ಅಲ್ಲಿಂದ ಗೆದ್ದು ಬಂದಾದಮೇಲೆ ಬಾರ್ ಅಂಗಡಿಗಾದರೂ ಹೋಯ್ತಾನೆ, ಅಥವಾ ಲಾಡ್ಜ್ಗಾದರೂ ಹೋಯ್ತಾನೆ ವೇಷವಾಟಿಕೆ ಮಾಡೋಕ್ಕೆ. ಇಲ್ಲಾಂದರೆ ಮುಂತಾದ ಪಾಪದ ಕೃತ್ಯಗಳನ್ನು ಕುಡಿತಾನೆ, ಎಲ್ಲ ಕುಡಿಸ್ತಾನೆ, ಎಲ್ಲ ಹಾಳು ಮಾಡ್ಕೋತಾನೆ. ಓಕೆನಾ? ನಿನ್ನ ಹಣ ಅವನ ಹತ್ರ ಇರಲ್ಲ, ಅವನ ಹತ್ರನೂ ಹೋಗ್ಬಿಡುತ್ತೆ. ಅದು ಹದ್ದುಗಳಂತೆ ಅದು ರೆಕ್ಕೆ ಕಟ್ಕೊಂಡಿದ್ದೆ, ಅದು ಪ್ರೇರೆ, ಅದು ಹೋಗುತ್ತೆ, ಅದು ಇರಲ್ಲ ಅವನ ಹತ್ರ. ತಿರ್ಗಿ ಅವನು 10 ಪಟ್ಟು ತೊಗೊಬಂದು ಹಾಕಬೇಕು. ಅದನ್ನು ನೀನು ಹೊಡೆದಂತ ನೀನು ಮಡಿಕೊಳ್ಳಲ್ಲ. ಈ ಬಡ್ಡಿಗೆ ತೊಗೊಬಂದು ಆಡಿರ್ತೀಯಲ್ಲ, ಆ ಬಡ್ಡಿ ಕಾಸನ್ನ ಕಟ್ಟಬೇಕಾಗತ್ತೆ. ಇಲ್ಲಿ ಅಸಲು ತೀರಲ್ಲ, ಖಂಡಿತ ತೀರಲ್ಲ. ಪ್ರೇರೆ, ಈ ಮಹಾ ಸೈತಾನನ ತಂತ್ರೋಪಾಯಗಳನ್ನು ತಿಳ್ಕೊಂಡ್ರೆ ನೀವು ಜ್ಞಾನಿಗಳಾಗ್ತೀರಾ, ನೀವು ಬದುಕ್ತೀರಾ, ಬಾಳ್ತೀರಾ.